ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಪೋಟ್ಲಿ ಬಟನ್ದೇ ಈಗಿನ ಟ್ರೆಂಡಿಂಗ್ ಆಗಿರೋ ಡಿಸೈನ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಫಸ್ಟ್ಗೆ ನಾನು ಲೈನಿಂಗ್ನ ಕ್ಯಾನ್ವಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಲೈನಿಂಗೇ ನಾವು ಕ್ಯಾನ್ವಸ್ನ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ. ಕೆಲವೊಂದು ಕ್ಯಾನ್ವಸ್ ಕಟ್ ಮಾಡ್ಕೊಂಡು ಹೊಲಿಬೋದು. ನಾನು ಡೈರೆಕ್ಟಾಗಿ ಕ್ಯಾನ್ವಸ್ನ ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡಿಬಿಡ್ತೀನಿ. ಆಮೇಲೆ ನಾನು ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಇಲ್ಲ ಈ ಥರ ಬೇಕು ಅಂದರೆ ಐರನ್ನು ಮಾಡ್ಕೊಂಬಿಡ್ಬೋದು. ಡೈರೆಕ್ಟಾಗಿ ಐರನ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಬೋದು. ಅದು ಒಂದು ಐರನ್ ಮಾಡೋ ಕ್ಯಾನ್ವಸ್ ಆದರೆ ಐರನ್ ಮಾಡ್ಕೊಂಬಿಡ್ಬೋದು. ಇವಾಗ ಇದನ್ನು ಸುತ್ತ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಅದನ್ನ ಉಲ್ಟಾ ತಿರುಗಿಸಿ ಕ್ಯಾನ್ವಸ್ ಕೆಳಗಡೆ ಇರಬೇಕು. ಅದ್ರ ಮೇಲ್ಗಡೆ ಹೆಂಗಿರೋ ಮಾರ್ಕ್ ಮಾಡಿರ್ತೀವಲ್ಲ, ಇದು ತ್ರಿಭುಜಾಕಾರ ಇದೆಯಲ್ಲ, ಅಲ್ಲಿಗೆ ಮಾತ್ರ ಇದು ಬಟನ್ಗಳನ್ನ ಇಡಲ್ಲ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೋಟ್ಲಿ ಬಟನ್ನು. ಈ ಮೇಲ್ಗಡೆ ರೌಂಡ್ ಶೇಪಿಗೆ ಮಾತ್ರ ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ. ಅದು ಮಾರ್ಕ್ ಆಲ್ರೆಡಿ ಒಂದು ಸ್ಟಿಚ್ ಹಾಕಿರ್ತೀವಲ್ಲ, ಸ್ಟಿಚ್ ಮೇಲೆ ನೀಟಾಗಿ ನಮಗೆ ಎಷ್ಟೆಷ್ಟು ದೂರ ಬೇಕು ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಟೆನ್ಷನ್ನ ಮೇಲೆ ಎತ್ಕೊಂಡು ಸ್ಟಿಚ್ ಮಾಡಬೇಕು, ಯಾಕೆ ದಪ್ಪ ಇರುತ್ತಲ್ಲ. ಹಂಗಾಗಿ ನೀಟಾಗಿ ಇಟ್ಕೊಂಡು ಸುತ್ತ ರೌಂಡ್ ಸ್ಟಿಚ್ ಮಾಡಿಕೊಂಡು ಇವಾಗ ಇದನ್ನು ಬ್ಲೌಸ್ ಪೀಸ್ ಮೇಲೆ ಕ್ಯಾನ್ವಸ್ ಮೇಲೆ ಬರಬೇಕು. ನಾವು ಪೋಟ್ಲಿ ಬಟನ್ ಇರೋದು ಮಧ್ಯ ಇರಬೇಕು, ಯಾಕೆಂದರೆ ಉಲ್ಟಾ ತಿರುಗಿಸಿದಾಗ ಪೋಟ್ಲಿ ಬಟನ್ ಮೇಲೆ ಬರಬೇಕು, ಕ್ಯಾನ್ವಸ್ ಒಳಗಡೆ ಬರಬೇಕು. ಈ ರೀತಿ ಇದನ್ನು ನೋಡ್ಕೋಬೇಕಾಗತ್ತೆ. ಇವಾಗ ಇಟ್ಕೊಂಡು ಪಿನ್ ಹಾಕ್ಕೊಂಬಿಟ್ಟು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಸೇಮ್ ಅದೇ ಮಾರ್ಕಿಂಗಿಗೆ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ಈ ರೆಡಿ ಮಾಡಿದಾಗ ನೀಟಾಗಿ ಅದು ಸ್ಕ್ವಯರ್ ಶೇಪ್ ಇದೆಯಲ್ಲ ಕೆಳಗಡೆ ತ್ರಿಭುಜ ಆಕಾರದಲ್ಲಿ, ಅಲ್ಲಿ ನೀಟಾಗಿ ಅದೇ ಶೇಪಲ್ಲೇ ಸೂಜಿನ ಇಳಿಸಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಸ್ಟಿಚಿಂಗ್ ಆದಮೇಲೆ ಅದೇ ಮಧ್ಯೆ ಕಟ್ ಮಾಡ್ಕೋಬೇಕು. ಇವಾಗ ಕ್ಯಾನ್ವಸ್ಸು ಮತ್ತು ಬ್ಲೌಸ್ ಪೀಸು ಲೈನಿಂಗು ಮೂರನ್ನು ಕಟ್ಟಿಂಗ್ ಆಗುತ್ತೆ. ಮೂರನ್ನು ಕಟ್ ಮಾಡಿ ತೆಗೆದುಬಿಡ್ಬೇಕು. ತೆಗೆದಾದ್ಮೇಲೆ ನ್ಯಾಚ್ಗಳು ಹಾಕೋಬೇಕು. ಇದು ಯಾಕೆಂದರೆ ಪೋಟ್ಲಿ ಬಟನ್ ಬೇರೆ ಕೊಟ್ಟಿರ್ತೀವಿ, ದಪ್ಪ ಇರುತ್ತೆ. ಹಾಗಾಗಿ ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ನ್ಯಾಚ್ ಹಾಕ್ಕೊಂಡು ನೀಟಾಗಿ ಆ ಸ್ಕ್ವಯರ್ ಹತ್ರ ಇರುತ್ತಲ್ಲ ಅಲ್ಲಿ ನೀಟಾಗಿ ತಿರುಗಿಸ್ಕೋಬೇಕು ಸೂಜಿಲಿ. ಇಲ್ಲಾಂದರೆ ತಿರುಗಲ್ಲ. ಅಲ್ಲಿ ಸ್ವಲ್ಪ ನೋಡಿಕೊಂಡು ಇದನ್ನು ನೋಡಿ, ಈ ಥರ ಡಬಲ್ ಫೋಲ್ಡ್ ಮಾಡಿ ಕರೆಕ್ಟಾಗಿ ಮಧ್ಯದಲ್ಲೇ ತೆಗಿಬೇಕು ನಾವು. ಆ ಕಡೆ ಈ ಕಡೆಗೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಮಧ್ಯೆ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡ್ರೆ ಇವಾಗ ನಾವು ಅದ್ರ ಪಕ್ಕದಲ್ಲೇ ಸ್ಟಿಚಿಂಗ್ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳೋದು. ಸ್ಟಿಚಿಂಗ್ ಮಾಡಿರ್ತೀವಲ್ಲ ಅಷ್ಟು ಬಟ್ಟೆ ಬಿಟ್ಟು ತೆಗೆದುಬಿಟ್ರೆ ಆಗುತ್ತೆ. ನೋಡಿ, ಇವಾಗ ನ್ಯಾಚ್ ಹಾಕ್ಕೋಬೇಕು ಸುತ್ತ ನೋಡಿಕೊಂಡು. ಆಮೇಲೆ ಇದನ್ನು ಪಾಯಿಂಟ್ ಹೊಲಿಗೆ ಹಾಕೋಕ್ಕಾಗಲ್ಲ, ತಿರುಗಿಸ್ಕೋಬೇಕು. ಆಮೇಲೆ ಬಟನ್ ಸರಿಯಾಗಿದೆಯಾ ನೋಡ್ಕೋಬೇಕು. ಪೋಟ್ಲಿ ಬಟನ್ ಒಂದು ಹಿಂದೆ ಮುಂದೆ ಆಗಿರುತ್ತೆ, ನೋಡಿಕೊಂಡು ಕರೆಕ್ಟಾಗಿದೆಯಾ ನೋಡಿಕೊಂಡು. ಏನು ಹೆಚ್ಚು ಕಮ್ಮಿ ಇದ್ದರೆ ಅದ್ರ ಮೇಲೆ ಸ್ಟಿಚ್ ಹಾಕ್ಕೋಬೇಕು. ಇನ್ನೊಂದು ಎಲ್ಲಿ ಹೆಚ್ಚಿದೆ ಕಮ್ಮಿ ಇದೆ ಎಳ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಇವಾಗ ನ್ಯಾಚ್ ಹಾಕ್ಕೋಬೇಕು. ನೀಟಾಗಿ ಎಲ್ಲ ಕಡೆನೂ ನ್ಯಾಚ್ ಹಾಕ್ಬಿಟ್ಟಿದ್ದೆ ತಿರುಗಿಸ್ಕೋಬೇಕು. ಸ್ಕ್ವಯರ್ ಹತ್ರ ಏನಾಗುತ್ತೆ, ನಾವು ಹಂಗೆ ತಿರುಗ್ಸೋಕ್ಕಾಗಲ್ಲ, ಅಲ್ಲಿ ಸೂಜಿಲಿ ಎಳ್ಕೋಬೇಕು ನೀಟಾಗಿ. ನಾವು ಏನಾದ್ರು ಟ್ಯಾಗ್ ಇಡ್ತೀವಿ ಅಂದರೆ ಅಲ್ಲಿ ಟ್ಯಾಗ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಟ್ಯಾಗ್ ಇಡಲ್ಲ ಇದಕ್ಕೆ ನಾನು, ಹಂಗಾಗಿ ಏನು ಇಡ್ತಾಯಿಲ್ಲ. ಹಂಗಾಗಿ ಹಂಗೆ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ನೀಟಾಗಿ ತೆಗಿಬೇಕು ಅದನ್ನ, ಯಾಕೆಂದರೆ ತುದಿ ಇರುತ್ತಲ್ವ. ಹಂಗಾಗಿ ಅದನ್ನ ಸೂಜಿಲಿ ಮೇಲಿಂದ ಮೇಲೆ ಎತ್ತಬೇಕು ನಿಧಾನವಾಗಿ. ನೋಡಿ, ಈಗ ರೆಡಿ ಆಯಿತು. ಈಗ ಇದನ್ನು ನೀಟಾಗಿ ಗುಂಡುಗಳೆಲ್ಲ ನೀಟಾಗಿ ಬರಬೇಕು. ಆ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೋಬೇಕು. ಇದು ಕ್ರಾಸ್ ಇಲ್ಲ ರೌಂಡ್ ಶೇಪ್ ಆದರೆ ಒಂದು ಪಾಯಿಂಟ್ ಹೊಲಿಗೆ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ ಲೈನಿಂಗ್ ಮೇಲೆ. ಆದರೆ ಇಲ್ಲಿ ಸ್ಕ್ವಯರ್ ಥರ ಎಲ್ಲ ಇರೋದ್ರಿಂದ ಪಾಯಿಂಟ್ ಹೊಲಿಗೆ ಹಾಕೋಕ್ಕಾಗಲ್ಲ. ಮಾಮೂಲಿ ಹಿಂಗೆ ಲೈನಿಂಗ್ ತಿರುಗಿಸ್ಬಿಟ್ಟೆ ಒಂದೇ ಸಲ ಹೊಲಿಗೆ ಹಾಕ್ಕೊಂಬಿಡ್ಬೋದು. ಈ ರೀತಿ ನೀಟಾಗಿ ಹಾಕ್ಕೊಂಡು ಅದ್ರ ಮೇಲೆ ಬೇಕಾದ್ರೆ ಡಬಲ್ ಹೊಲಿಗೆನೂ ಹಾಕ್ಕೋಬೋದು. ನೀವು ಪಕ್ಕದಲ್ಲಿ ಒಂದು ಪಾಯಿಂಟ್ ಹೊಲಿಗೆ ಕಿನಾರಿ ಹೊಲಿಗೆನೂ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ನೋಡಿ, ಈ ರೀತಿ ರೆಡಿ ಆಯಿತು. ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಡ್ಬೇಕು. ಸುತ್ತ ಸ್ಟಿಚಿಂಗ್ ಹಾಕಿ ನೀಟಾಗಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ರೆಡಿ ಮಾಡ್ಕೋಬೇಕು. ಇದು ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು ಚಿಕ್ಕದಾಗಿ ಟ್ಯಾಗ್ ಇಡೋಣ ಅಂತ, ಚಿಕ್ಕದಾಗಿ ಮಧ್ಯ ಅಲ್ಲಿ ಬಾರ್ಡ್ರ್ ಇಟ್ಬಿಟ್ಟು ಅಲ್ಲಿ ಮಧ್ಯೆ ಟ್ಯಾಗ್ ಇಡೋಣ ಅಂತ ಟ್ಯಾಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಮಾಡಿಕೊಂಡು ಮಾಮೂಲಿ ದಾರನ ಸೂಜಿಲಿ ಒಂದು ಸೂಜಿಗೆ ದಾರ ಇಟ್ಕೊಂಡು ತಿರುಗಿಸ್ಕೊಂಡು ಆಮೇಲೆ ಅದನ್ನ ಟ್ಯಾಗ್ ರೆಡಿ ಮಾಡಿಕೊಂಡು ಮಾಮೂಲಿ ಆ ಕಡೆಗೆ ಈ ಕಡೆ ಗೊಂಡೆಗೆ ಚಿಕ್ಕದಾಗಿಯೇ ಗೊಂಡೆ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾನು ಯಾವಾಗಲೂ ಈ ಥರ ದೊಡ್ಡ ಸೂಜಿಲಿ ದಾರ ಕಟ್ಬಿಟ್ಟು ಈ ಥರ ತಿರುಗಿಸ್ಕೊಳ್ಳೋದು. ಈ ಥರ ತಿರುಗಿಸ್ಕೊಂಡ್ರೆ ಬೇಗ ಆಗುತ್ತೆ. ಈ ಥರ ತಿರುಗಿಸ್ಕೊಂಡ್ಬಿಟ್ಟು ಅದಕ್ಕೆ ಹೇಳಿದ್ನಲ್ಲ ಆ ಕಡೆ ಈ ಕಡೆ ಒಂದು ಚಿಕ್ಕದಾಗಿ ನಮ್ಗೆ ಯಾವ ಸೈಜ್ ಮಾಡಿರ್ತೀವಲ್ಲ ಆ ಸೈಜಿಗೆ ತಕ್ಕನಾಗಿ ಗೊಂಡೆಗಳನ್ನ ರೆಡಿ ಮಾಡ್ಕೋಬೇಕು. ಇದಕ್ಕೆ ಚಿಕ್ಕದಾಗಾದರೆ ಸಾಕು ಗೊಂಡೆ, ದೊಡ್ಡದೇನು ಬೇಡ. ಗೊಂಡೆಗೆ ಇದನ್ನು ಈ ಥರ ಚಿಕ್ಕದಾಗಿ ಬಟ್ಟೆ ಪೀಸ್ ಕಟ್ ಮಾಡಿಕೊಂಡು ಎರಡಕ್ಕೂ ಒಂದೇ ಲೆವೆಲ್ ಬರೋ ಥರ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದು. ಮಾಮೂಲಿ ಗೊಂಡೆ ಹೊಲಿತೀವಲ್ಲ ಚಿಕ್ಕದಾಗಿ ಫೋಲ್ಡ್ ಮಾಡಿ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋದು. ಇದು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವು ಬಾರ್ಡ್ರ್ ಅಟ್ಯಾಚ್ ಮಾಡಿ ಅದ್ರ ಮೇಲೆ ಇದನ್ನು ಗೊಂಡೆ ಕೊಟ್ಟರೆ ಅವೆರಡು ಜಾಯಿಂಟಿಂಗ್ ಮಧ್ಯೆ ಚೆನ್ನಾಗಿರುತ್ತೆ.
ಟ್ಯಾಗ್ ಇಟ್ಕೋಬೋದು, ಅದು ಓಪನ್ ಇಟ್ಕೋಬೋದು. ಆದರೆ ಇವ್ರು ಓಪನ್ ಇರದೇ ಇರೋದ್ರಿಂದ ಈ ಟ್ಯಾಗ್ ಇಟ್ಬಿಟ್ಟು ಕೆಳಗಡೆ ಬಾರ್ಡರ್ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಾನು ಆ ಥರ ಐಡಿಯಾ ಮಾಡಿ ಇಟ್ಟಿದ್ದೀನಿ. ಕೆಲವ್ರಿಗೆ ಅದೇ ಡಿಸೈನ್ ಬೇಕು ಅಂತಾರೆ, ಆದರೆ ಓಪನ್ ಬೇಡ ಅಂತಾರೆ. ಕೆಲವ್ರು ನೆಟ್ ಹಾಕಿಸ್ಕೋತಾರೆ. ಇವ್ರಿಗೆ ಬಾರ್ಡ್ರೇ ಇತ್ತಲ್ವಾ, ಬಾರ್ಡ್ರೇ ಕೊಡೋಣ ಅಂದ್ಬಿಟ್ಟು ಬಾರ್ಡ್ರೇ ರೆಡಿ ಮಾಡಿದ್ದೀನಿ. ನೋಡಿ ಈ ರೀತಿ ಗೊಂಡೆ ರೆಡಿ ಆಯಿತು. ಇವಾಗ ಇದನ್ನು ನೀಟಾಗಿ ಇಟ್ಕೊಂಡು ಇಲ್ಲಿ ಬಾರ್ಡ್ರ್ ಅಟ್ಯಾಚ್ ಮಾಡಿ ಆಮೇಲೆ ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿಗೆ ಬಾರ್ಡ್ರನ್ನ ನೀಟಾಗಿ ಇಟ್ಕೋಬೇಕು. ಇದನ್ನ ಗೊಂಡೆನ ಬೋ ಥರ ಮಾಡಿಬಿಟ್ಟು ಆ ಕಡೆ ಈ ಕಡೆ ಎರಡನ್ನೂ ಈ ಥರ ಸ್ಟಿಚ್ ಮಾಡಿಕೊಂಡು ಆ ಕಡೆ ಈ ಕಡೆ ಎರಡು ಕಡೆನ ಅಟ್ಯಾಚ್ ಮಾಡಿ ಬೋ ಥರ ರೆಡಿ ಮಾಡ್ಕೋಬೇಕು. ಅದನ್ನು ಅದು ರೆಡಿ ಮಾಡಬೇಕಾದ್ರೆ ಈ ಕಡೆ ಇಲ್ಲಿ ಬಾರ್ಡ್ರ್ ಅಟ್ಯಾಚ್ ಮಾಡ್ಕೊಂಬಿಟ್ರೆ ನಮಗೆ ಸಲೀಸಾಗುತ್ತೆ ಅದನ್ನ ಬೋ ರೆಡಿ ಮಾಡೋಕ್ಕೆ. ನೋಡಿ ಈ ರೀತಿ ನಮ್ಗೆ ಅದಕ್ಕೆ ಎಷ್ಟು ಬಾರ್ಡ್ರ್ ಬೇಕೋ ಅಷ್ಟು ತೊಗೊಂಡು ಜಾಯಿಂಟ್ ಮಾಡ್ಕೋಬೇಕು. ಯಾಕಂದರೆ ಪೀಸ್ ಅಲ್ವ ಅದು ಬಾರ್ಡ್ರು, ಅಲ್ಲಿ ನೋಡಿಕೊಂಡು ಆಮೇಲೆ ಅದ್ರ ಪೀಸ್ ಇರುತ್ತಲ್ವ ಅದನ್ನ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಅದನ್ನು ಲೈನಿಂಗ್ ಕೊಟ್ಟು ರೆಡಿ ಮಾಡ್ಕೋಬೇಕು. ಆ ಥರ ಇದು ಬಂದ್ಬಿಟ್ಟು ಇದು ತ್ರಿಭುಜ ಆಕಾರದಲ್ಲಿ ಕೋನ್ ಆಕಾರದಲ್ಲಿ ಬರುತ್ತೆ. ಆ ಕೋನ್ ಆಕಾರದಲ್ಲಿ ಬರೋದಕ್ಕೆ ಬಾರ್ಡ್ರ್ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಕಾಣಿಸುತ್ತೆ. ಮೇಲೆಲ್ಲ ಗುಂಡುಗಳ ಥರ ಬರುತ್ತೆ, ಪೋಟ್ಲಿ ಬಟನ್ ಬರುತ್ತೆ, ಕೆಳಗಡೆ ಬಾರ್ಡರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದ್ರೆ ಔಟ್ಲೈನ್ಗೆ ಲೇಸು ಕೊಡ್ಬೋದು, ಆದರೆ ಇವ್ರು ಲೇಸ್ ಎಲ್ಲ ಇಷ್ಟಪಡಲ್ಲ. ಹಾಗಾಗಿ ಇದಕ್ಕೆ ಬಾರ್ಡರ್ ಸಾಕಾಗದೇ ಇರೋದ್ರಿಂದ ನಾನು ಮಧ್ಯ ಮಾತ್ರ ಕೊಟ್ಟೆ, ಆ ಕಡೆ ಎಲ್ಲ ಬಾರ್ಡರ್ ಏನೂ ಕೊಟ್ಟಿಲ್ಲ. ಇದ್ದರೆ ಕೊಡ್ಬೋದು, ಬಾರ್ಡರ್ ಇದ್ದರೆ ಕೊಟ್ಟರೆ ಅದು ಚೆನ್ನಾಗಿರುತ್ತೆ. ಆದರೆ ಬಾರ್ಡರ್ ಇಲ್ಲದೆ ಇರೋದ್ರಿಂದ ಅದು ಮಾರ್ಕ್ ಮಾಡ್ಕೊಂಡು ನೋಡಿ ಈ ಥರ. ಇವಾಗ ಇದನ್ನು ಮಾರ್ಕ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡೋದು ಅಷ್ಟೇ. ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಿಬಿಟ್ಟು ನೀಟಾಗಿ ಇಟ್ಕೊಂಡು ಅದನ್ನು ಬಾರ್ಡರ್ನ ಬ್ಲೌಸ್ ಪೀಸ್ ಆಲ್ರೆಡಿ ಇನ್ಔಟ್ ಮಾಡ್ಕೊಂಡಿದ್ದೀವಲ್ಲ ಅದು ಕರೆಕ್ಟಾಗಿ ಇಟ್ಕೊಂಡು ಈ ಥರ ಪಿನ್ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಈ ಥರ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ಡೈರೆಕ್ಟಾಗಿ ಬಾರ್ಡರ್ನ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ಈಸಿಯಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಓಪನ್ ಇಟ್ಟರೆ ಚೆನ್ನಾಗಿರುತ್ತೆ, ಅದು ತ್ರಿಕೋನ ಆಕಾರ ಇರ್ದೆಯಲ್ಲ ಅಲ್ಲಿ. ಆದರೆ ಇವರು ಡೀಪ್ ಹಾಕ್ಕೊಳ್ಳೋದಿಲ್ಲ, ಹಂಗಾಗಿ ಅದನ್ನು ಅಲ್ಲಿ ಕವರ್ ಮಾಡೋದಕ್ಕೋಸ್ಕರ ನಾನು ಬಾರ್ಡರ್ನ ಕೆಳಗಡೆ ಕೊಡೋ ಬದಲು ಅಲ್ಲಿ ಕೊಡೋಣ ಅಂದ್ಬಿಟ್ಟು ನಾನೇ ಪ್ಲ್ಯಾನ್ ಮಾಡಿ ಅದಕ್ಕೆ ಬಾರ್ಡರ್ನ ಕೊಡ್ತಾ ಇರೋದು. ಆಮೇಲೆ ಸ್ಲೀವ್ಸ್ಗೂ ಅದೇ ರೀತಿಯೇ ಹೊಲ್ದಿದ್ದೀನಿ, ಅದು ನೆಕ್ಸ್ಟು ತೋರಿಸ್ತೀನಿ. ಅದು ಚೆನ್ನಾಗಿ ಬಂದಿದೆ ಸ್ಲೀವ್ಸು ನೋಡಿ ಈ ರೀತಿ. ಆ ರೀತಿ ನಾವೇನು ಗ್ಯಾಪ್ ಇದೆ ಆ ಗ್ಯಾಪಿಗೆ ಬಿಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಅದು ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಇದನ್ನು ಅದೇನು ಬಟನ್ ಇರುತ್ತಲ್ಲ, ಇದು ಟ್ಯಾಗ್ ಇಟ್ಟಿದ್ದೀವಲ್ಲ ಅದನ್ನ ಈ ಥರ ಬೋ ಥರ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಅದು ನೀಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಡೀಪ್ ಇದ್ದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಇವ್ರು ಸಣ್ಣ ಇದ್ದಾರೆ, ಅಷ್ಟು ಡೀಪ್ ಇಲ್ಲ, ಹಂಗಾಗಿ ಇಷ್ಟೇ ಬರೋದು. ಇನ್ನೂ ಡೀಪ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಂತು. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.